ಇನ್ನು ಬಳ್ಳಾರಿಯಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ ಈಗ ಪತ್ತೆಯಾಗಿದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ತಲಾ ಒಬ್ಬರಿಗೆ ಪಾಸಿಟಿವ್ ಆಗಿದೆ. ಬಳ್ಳಾರಿಯಲ್ಲಿ ಒಬ್ಬರು, ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಒಂದು ಕೊರೋನಾ ಪ್ರಕರಣ ಪಾಸಿಟಿವ್ ಆಗಿದೆ. ಉಸಿರಾಟದ ಸಮಸ್ಯೆ ಅಂಥೇಳಿ ಆಸ್ಪತ್ರೆಗೆ ಬಂದಿದ್ರು, ಅವರನ್ನ ಟೆಸ್ಟ್ಗೆ ಒಳಪಡಿಸಿದ್ರು. ಆವಾಗ ಕೊರೋನಾ ಇರುವಂಥದ್ದು ದೃಢಪಟ್ಟಿದೆ. ಇಬ್ಬರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿದೆ. ಸದ್ಯಕ್ಕೆ ಈಗಾಗಲೇ ಚೇತರಿಸ್ಕೊಂಡಿದ್ದಾರೆ ಬಳ್ಳಾರಿಯ ವ್ಯಕ್ತಿ. ಹೊಸಪೇಟೆಯ ಸೋಂಕಿತನಿಗೆ ಹೋಮ್ ಐಸೋಲೇಷನ್ಗೆ ಅಂತ ಹೇಳಿದ್ದಾರೆ. ಇಬ್ಬರು ಸೋಂಕಿತರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ. ಸೊ ಕೊರೋನಾ ಪತ್ತೆ ಬೆನ್ನಲ್ಲೇ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಕೂಡ ಆಗಿದೆ. ಈಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಆರೋಗ್ಯ ಇಲಾಖೆ. ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾಕಂದರೆ ಕೊರೋನಾ ಅನ್ನುವಂಥದ್ದೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಈ ಹಿಂದೆ ಎಷ್ಟು ಬಾಧಿಸಿತ್ತು ಅಷ್ಟು ಮಟ್ಟಿಗೆ ಇಲ್ಲದೇ ಇದ್ದರೂ ಕೂಡ ಇದು ಸದಾಕಾಲ ನಮ್ಮಲ್ಲಿ ಇದ್ದೇ ಇದೆ. ಕೊರೋನಾ ಅನ್ನುವಂಥದ್ದು ವಾಪಸ್ ಮತ್ತೆ ಈ ಥರದ ಪ್ರಕರಣಗಳಾಗ್ತಾನೆ ಇರುತ್ತೆ. ಈಗ ಇರುವಂಥ ಈ ರೂಪಾಂತರಿ ಏನಿದೆಯಲ್ಲ JN1, ಸೊ ಅದಷ್ಟು ಪರಿಣಾಮಕಾರಿ ಅಲ್ಲದೇ ಇದ್ರೂ ಕೂಡ ಸ್ವಲ್ಪ ಎಚ್ಚರಿಕೆ ಅಂತೂ ಕೂಡ ಇರಲೇಬೇಕು. ವಿಜಯನಗರ ಜಿಲ್ಲೆಯಲ್ಲಿ ಈಗ 54 ವರ್ಷದ ಮಹಿಳೆಯೊಬ್ಬರಿಗೆ ಕೋವಿಡ್ ಪಾಸಿಟಿವ್ ಆಗಿರೋದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ. ವಿಪರೀತ ನೆಗೆಟಿವ್ ಮತ್ತು ಕೆಮ್ಮು ಅಂತ ಹೇಳಿ ಮಹಿಳೆ ಬಳಲ್ತಾ ಇದ್ರು. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿದಾಗ ಇವರು ಕೂಡ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಇವರನ್ನು ಕೂಡ ಹೋಮ್ ಐಸೋಲೇಷನ್ನಲ್ಲಿ ಇಟ್ಟಿದ್ದಾರೆ ಈಗ ಸದ್ಯಕ್ಕೆ. ಅಂದರೆ ಮನೆಯಲ್ಲಿ ನೀವೇ ಐಸೋಲೇಟ್ ಆಗಿರಿ, ಎಲ್ಲೂ ಕೂಡ ಓಡಾಡಬೇಡಿ. ಕಂಪ್ಲೀಟಾಗಿ ಇದು ಕಮ್ಮಿ ಆಗೋವರೆಗೂ ಕ್ಯೂರ್ ಆಗೋವರೆಗೂ ಎಲ್ಲೂ ಕೂಡ ಓಡಾಡಬೇಡಿ ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವರು ಮುಂಬೈಯಿಂದ ವಾಪಸ್ ಆಗಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ ಈಗ ಕೇಸಸ್ಸು. ಹಾಗಾಗಿ ಅಲ್ಲಿಂದ ಬಂದಿರೋದ್ರಿಂದ ಬಹುಶಃ ಅಲ್ಲೇ ಇವರಿಗೆ ಸೋಂಕು ತಗುಲಿರಬಹುದು ಅಂತ ಹೇಳ್ತಾ ಇದ್ದಾರೆ.